ನನ್ನ ಹೆಸರು ಪವನ್ ಅಂತ. ಗೌರ್ಮೆಂಟ್ ಮಳವಳ್ಳಿಯಲ್ಲಿ ಸೆಕೆಂಡ್ ಇಯರ್ ಟೆಂಡರ್ ತರಬೇತಿಯನ್ನು ಪಡೆಯುತ್ತಿದ್ದೇನೆ. ವರ್ಕ್ಶಾಪ್ನಲ್ಲಿ ಪ್ರಾಕ್ಟಿಕಲ್ ಮಾಡುವಂತಂದರೆ ಹ್ಯಾಂಡ್ ಸೇಫ್ಟಿಗೋಸ್ಕರ ಹ್ಯಾಂಡ್ ಗ್ಲೌಸನ್ನು ನೀವು ನೋಡ್ಬೋದು, ಗ್ರೈಂಡಿಂಗ್ ಮೆಷಿನಲ್ಲಿ ಕಟಿಂಗ್ ಟೂಲ್ನ ಗ್ರೈಂಡ್ ಮಾಡುವಾಗ ಕಣ್ಣಿಗೆ ಕಿಡಿಯಾರುತ್ತೆ ಅನ್ನೋ ಉದ್ದೇಶದಿಂದ ಐ ಪ್ರೊಡಕ್ಷನ್ಗೋಸ್ಕರ ಸೇಫ್ಟಿ ಗಾಗಲ್ಸ್ನ ಹಾಕಿದ್ದೀನಿ. ಹಾಗೆ ಟೂಲ್ ಗ್ರೈಂಡಿಂಗ್ ಮಾಡುವಾಗ ಕಟಿಂಗ್ ಟೂಲ್ ಹೀಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಹ್ಯಾಂಡ್ ಪ್ರೊಡಕ್ಷನ್ಗೋಸ್ಕರ ಹೀಟ್ ರೆಸಿಸ್ಟೆಂಟ್ ಗ್ಲೌಸನ್ನು ಹಾಕಿದ್ದೇನೆ. ಎಲ್ಲರಿಗೂ ನಮಸ್ತೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮಳವಳ್ಳಿ. ನಾವು ಮಾಡ್ತಾ ಇರೋಂಥ ವಿಡಿಯೋ ಬಂದು ಫಸ್ಟು ಶಾಕ್ ಹೊಡೆದ್ರೆ ಅವ್ರಿಗೆ ಹೇಗೆ ನಾವು ಫಸ್ಟ್ ಏಡ್ ಮಾಡೋದು ಅಂತ, ಮತ್ತು ಎಲ್ಲರೂ ನಿಮ್ಮ ಸೇಫ್ಟಿನ ಕಾಪಾಡ್ಕೊಳ್ಳಿ. ನಮಸ್ಕಾರ. ನನ್ನ ಹೆಸರು ರೂಪೇಶ್ ಗೌಡ ಅಂತ. ಫಸ್ಟ್ ಇಯರ್ ಎಲೆಕ್ಟ್ರಿಷಿಯನ್ ಅಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ವಿಜಯ್ ಪಿ. ನಾನು ಫಸ್ಟ್ ಇಯರ್ ಎಲೆಕ್ಟ್ರಿಷಿಯನ್ ಅಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಭರತ್. ನಾನು ಫಸ್ಟ್ ಇಯರ್ ಎಲೆಕ್ಟ್ರಿಷಿಯನ್ ಅಲ್ಲಿ ಓದುತ್ತಿದ್ದೇನೆ. ಇವತ್ತು ನಾವು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಗಳಲ್ಲಿ ಒಂದಾದಂತಹ ಹ್ಯಾಂಡ್ ಗ್ಲೌಸ್ ಬಗ್ಗೆ ತಿಳಿಸ್ಕೊಡ್ತೀವಿ. ಹ್ಯಾಂಡ್ ಗ್ಲೌಸ್ ಹಾಕೊಂಡು ಏನಾರ ಸ್ಕಿನ್ ಆಗಿದ್ರೆ, ಏನೋ ಡ್ಯಾಮೇಜ್ ಆಗಿದ್ರೆ ಟಚ್ ಮಾಡಿದ್ರೆ ಕೈಲಿ ಏನೂ ಆಗಲ್ಲ. ಟಚ್ ಮಾಡ್ತಾನೆ ಇಟ್ಕೊಂಡು ಟಚ್ ಮಾಡಿದ್ರೆ ಏನೂ ಆಗಲ್ಲ. ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ ಅಲ್ಲಿ ಎಲೆಕ್ಟ್ರಿಕಲ್ ಸಪ್ಲೈನ ಚೇಂಜ್ ಓವರ್ ಮಾಡ್ಬೇಕಾದ್ರೆ ಇದೇ ತರಹದ ಹ್ಯಾಂಡ್ ಗ್ಲೌಸ್ಗಳನ್ನ ಯೂಸ್ ಮಾಡಿದ್ರೆ ನಮ್ಗೆ ಯಾವುದೇ ತರಹದ ಎಲೆಕ್ಟ್ರಿಕಲ್ ಶಾಕ್ ಹೊಡೆಯಲ್ಲ. ಮಳೆ ಬೆಳೆ ಹೋದಾಗ ಎಲೆಕ್ಟ್ರಿಕಲ್ ಕಂಬಗಳ ಕೆಳಗೆ ತೇವಾಂಶ ಇರುತ್ತೆ. ಈ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಯೂಸ್ ಮಾಡಿದಾಗ ನಮ್ಗೆ ಯಾವುದೇ ರೀತಿ ಎಲೆಕ್ಟ್ರಿಕಲ್ ಕರೆಂಟು ಹೊಡೆಯಲ್ಲ. ಅದರಿಂದ ಸೇಫ್ಟಿ ಆಗಿ ಪರ್ಸನಲ್ ಎಕ್ವಿಪ್ಮೆಂಟ್ಗಳಲ್ಲಿ ಒಂದಾದಂಥ ಹ್ಯಾಂಡ್ ಗ್ಲೌಸ್ನ ಬಳಸಲೇಬೇಕು. ಯಾಕಂದರೆ ನಾವು ಎಲೆಕ್ಟ್ರಿಕ್ ವರ್ಕ್ ಮಾಡಬೇಕಾದ್ರೆ ಹ್ಯಾಂಡ್ ಗ್ಲೌಸ್ ಬಳಸೋದ್ರಿಂದ ಶಾಕ್ ಹೊಡೆಯಲ್ಲ, ಮತ್ತು ಕೈ ಏನಾದರೂ ತೇವಾಂಶ ಇದ್ದಾಗ ಕರೆಂಟ್ ಹೊಡೆಯಲ್ಲ. ಮತ್ತು ಎಲೆಕ್ಟ್ರಿಕ್ ರೂಲ್ ಪ್ರಕಾರ ಯಾವ್ಯಾವ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಗಳಿವೆ ಅದನ್ನು ಬಳಸಬೇಕು. ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ನ ಬಳಸಿ ಸುರಕ್ಷಿತವಾಗಿ